ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಸಣ್ಣ ಮಕ್ಕಳಿಗೆ ಅಂತ ಲಂಗ ಬ್ಲೌಸ್ ತರ್ತೀವಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ನಾವು ಮಕ್ಕಳನ್ನ ಕರ್ಕೊಂಡೋದ್ರೆ ಅಳತೆ ಸರಿಯಾಗಿ ತರ್ಬೋದು. ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿಲ್ಲ ಅಂತ ಆದರೆ ಸ್ವಲ್ಪ ಉದ್ದ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಇದನ್ನು ಹೇಗೆ ಶಾರ್ಟ್ ಮಾಡಬೇಕು, ಕಟ್ ಮಾಡಿ ತೆಗಿಬಹುದು ಒಂದು, ಆದರೆ ಕಟ್ ಮಾಡಿ ತೆಗೆದುಬಿಟ್ರೆ ನೆಕ್ಸ್ಟು ಚೂರು ಉದ್ದ ಆದ ತಕ್ಷಣ ಅದು ಬರೋದೇ ಇಲ್ಲ, ವೇಸ್ಟ್ ಆಗಿಬಿಡುತ್ತೆ. ಅದಕ್ಕಾಗಿ ಕಟ್ ಮಾಡದೆ ಹೇಗೆ ಇದನ್ನು ಆಲ್ಟ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ಅದಕ್ಕೂ ಮುಂಚೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಇದು ನನ್ನ ಮಗಳಿಗೆ ತಂದಿರೋ ಲಂಗ ಬ್ಲೌಸು ಬ್ಲೂ ಕಲರ್ ಆಗಿ ಇದೆ. ಆಮೇಲೆ ತೋರಿಸ್ತೀನಿ. ಬ್ಲೌಸ್ ಈ ರೀತಿಯಾಗಿ ಇದೆ ನೋಡಿ. ಇದು ಕೂಡ ಸ್ವಲ್ಪ ದೊಡ್ಡಕ್ಕಿದೆ, ಬಟ್ ಇದನ್ನು ಏನು ಪ್ರಾಬ್ಲಮ್ ಇಲ್ಲ, ಹಾಕಬಹುದು. ಸೊ ನಮಗೆ ಇದು ಲಂಗ ಮಾತ್ರ ತುಂಬ ಉದ್ದ ಆಗುತ್ತೆ. ಅಂಥ ಸಮಯದಲ್ಲಿ ಲಾಡಿ ಇತ್ತು ತೆಗೆದಿದ್ದೀನಿ. ಅಂಥ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತ ನೋಡೋಣ. ಈಗ ನಮಗೆ ಇದೇನಾದರೂ ಈ ಬಾರ್ಡರ್ ಇದೆಯಲ್ಲ, ಆ ಬಾರ್ಡರ್ ಏನಾದರೂ ಎಕ್ಸ್ಟ್ರಾ ಕೊಟ್ಟಿರೋದೆ, ಬಟ್ ತೆಕ್ಕೊಂಡು ಕೆಲಸ ಜಾಸ್ತಿ ಆದರೂ ಕೂಡ ಅಡ್ಡಿಲ್ಲ, ನಾನು ತೆಕ್ಕೊಂಡು ತುದಿಯಲ್ಲಿ ಸ್ಟಿಚ್ ಮಾಡ್ಕೊತೀನಿ ಅಂತಂದರೆ ಮಾಡ್ಕೊಬೋದು. ಇದು ಒಂದು ಮೆಥಡು. ಹಾಗೆ ಇನ್ನೊಂದು ಮೆಥಡು ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ಎಷ್ಟು ಉದ್ದ ಆಗತ್ತೆ ಅಂತ ನೋಡಿಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಆಮೇಲೆ ಹೀಗೆ ಮೇಲ್ಗಡೆ ಇಡಬೇಕು. ಇಲ್ಲಿ ಒಂದು ಸ್ಟಿಚ್ಚು, ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಆದರೆ ಈ ರೀತಿ ಮಾಡಬಹುದು. ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ, ಈ ರೀತಿ ಮಾಡಿದಾಗ ಅವರು ಹೈಟ್ ಆದ ತಕ್ಷಣ ನಾವು ಇದನ್ನು ಓಪನ್ ಮಾಡ್ತೀವಿ. ಈ ಕಲ್ಲರಿಗೂ ಇಲ್ಲಿ ಒಳಗಡೆ ಹಾಕಿರ್ತೀವಲ್ಲ ಆ ಕಲ್ಲರಿಗೂ ನಮಗೆ ಅದು ಡಿಫ್ರೆನ್ಸ್ ಅನಿಸುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡೋಣ, ಈ ಮೆಥಡು ಕೂಡ ಬೇಡ. ಅಲ್ಲ, ಈ ಮೆಥಡನ್ನು ಮಾಡ್ಬೋದು. ಚೂರು ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು. ಗುಡ್. ಇಷ್ಟು 1 ಇಂಚೆಲ್ಲ ಒಳಗಡೆ ಹೋಗಿ ನಾವು ಸ್ಟಿಚ್ ಮಾಡಿದವಾಗ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಕಲರ್ ಚೇಂಜ್ ಆದ್ರೂ ಏನು ಅಷ್ಟು ಆಡ್ ಆಗಿ ಅನಿಸೋದಿಲ್ಲ. ನಾವು 4 ಇಂಚು 5 ಇಂಚು ಎಲ್ಲರೂ ನಾವು ಜಾಸ್ತಿ ಫೋಲ್ಡ್ ಮಾಡಿದಾಗ ಅದು ಕಲರ್ ಚೇಂಜ್ ಕಂಡ್ರೆ ಅದು ಆಡ್ ಆಗಿ ಅನಿಸುತ್ತೆ. ಇನ್ನೂ ಒಂದೇನಪ್ಪ ಅಂತಂದರೆ, ನನಗೆ ಇಷ್ಟು ದೊಡ್ಡ ಬಾರ್ಡರ್ ಬೇಡ, ಬಾರ್ಡರನ್ನು ನಾನು ಹೇಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ ಅಂತ ಆದರೆ ಮಾಡ್ಕೋಬೋದು. ಇಲ್ಲ, ಲಂಗ ಬ್ಲೌಸಿಗೆ ಬಾರ್ಡರ್ ಇದ್ದರೆ ಚೆನ್ನಾಗಿ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ, ಈಗ ನಾನು ಮಾಡ್ತಿರೋ ಮೆಥಡನ್ನು ನಾನು ನಿಮಗೆ ಹೇಳ್ತೀನಿ. ಸಕ್ಕತ್ ಈಸಿಯಾಗಿರೋ ಮೆಥಡ್. ಇಲ್ಲಿ ಏನಾಗುತ್ತೆ, ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ನಾವು ಇದನ್ನು ಬಿಚ್ಚಿ ಕಟ್ ಮಾಡಿಕೊಂಡು ಕೂಡ ಹೊಲಿಬೋದು. ನಾನು ಇಲ್ಲಿ ಕಟ್ ಮಾಡೋ ಗೋಜಿಗೆ ಹೋಗೋದಿಲ್ಲ. ಕಟ್ ಮಾಡಿದ್ರೆ ನೆಕ್ಸ್ಟ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಫ್ರೆಂಡ್ಸ್, ನಾವೀಗ ಹೊಲಿಯೋದು ಹೇಗೆ ಅಂತ ಹೇಳೋಕ್ಕೂ ಮುಂಚೆ ನೀವು ಎಲ್ಲಿಂದ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಮಗೆ ಇದು ಲಾಡಿ ಹಾಕಲಿಕ್ಕೆ ಜಾಗ ಇದೆ. ಲಾಡಿಯನ್ನು ನಾನು ಆಲ್ರೆಡಿ ತೆಕ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಇಷ್ಟು ಓಪನ್ ಇದೆ. ಓಪನ್ ಇಲ್ಲ ಅಂತ ಆದರೆ ನಾವು ಇಲ್ಲೊಂದಷ್ಟು 1-2-3 ಇಂಚಿನಷ್ಟು ಉದ್ದಕ್ಕೆ ಓಪನ್ ಮಾಡ್ಕೊಬೇಕು. ಆ ನಂತರ ಫಸ್ಟ್ ಓಪನ್ ಮಾಡಿ, ಇಲ್ಲಿ ಆಲ್ರೆಡಿ ಓಪನ್ ಇದೆ. ನಿಮ್ಮ ಹತ್ರ ಓಪನ್ ಇಲ್ಲ, ನಿಮ್ಮ ಲಂಗ ಬ್ಲೌಸಲ್ಲಿ ಓಪನ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ನನಗೆ ಇಲ್ಲಿ 4 ಇಂಚಿನಷ್ಟು ಒಳಗಡೆ ಫೋಲ್ಡ್ ಮಾಡಿ ಹಾಕಿದ್ರೆ ಸಾಕಾಗತ್ತೆ. ನೋಡಿ, 4 ಇಂಚು ನೋಡಿ.
ಇಲ್ಲಿ ಆಲ್ರೆಡಿ ಇಲ್ಲಿವರೆಗೆ ಬರುತ್ತೆ, ಅಷ್ಟರ ಮೇಲೂ ನನಗೆ ಇಷ್ಟು ಜಾಗ ಉಳಿಯುತ್ತೆ. ಅದಕ್ಕಾಗಿ ನಾನು ಬಿಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇನ್ನೇನಾದ್ರು ಅಷ್ಟಿದಾಗುತ್ತೆ, ಬಿಚ್ಕೊಳ್ಳೇಬೇಕಾಗತ್ತೆ ಅಂದರೆ 3.5 ಇಂಚನ್ನು ಕೂಡ ನಾವು ತಗೋಬೋದು, ಏನು ಪ್ರಾಬ್ಲಮ್ ಏನು ಇಲ್ಲ. ನೋಡಿ, ನಾನಿಲ್ಲಿ 4 ಇಂಚನ್ನೇ ತೊಗೊತೀನಿ, ಇಷ್ಟು ಉಳಿಯುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಜಸ್ಟ್ ಈಗ ಏನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಲಂಗ ಬ್ಲೌಸನ್ನು ಕರೆಕ್ಟಾಗಿ ಇಟ್ಕೊಂಡು, ಇಲ್ಲಿ ಇಷ್ಟು ಜಾಗ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಮತ್ತೆ ಲಾಡಿ ಓಡಿಸ್ಬೇಕಲ್ಲ, ಅದಕ್ಕಾಗಿ ಇಟ್ಕೊಂಡಿದ್ದೀನಿ. ಈಗ ಹೀಗೆ ಇಟ್ಕೊಂಡು ಪೂರ್ತಿ ಫೋಲ್ಡ್ ಮಾಡ್ತಾ ಬರಬೇಕು. ಹೀಗೆ ಫೋಲ್ಡ್ ಆದಮೇಲೆ ಹೀಗೆ ಫೋಲ್ಡ್ ಮಾಡ್ತಾ ಮಾಡ್ತಾ ಬಂದ ತಕ್ಷಣ ನಾವು ಪಿನ್ನನ್ನು ಹಾಕ್ಕೊಬೇಕು. ಪಿನ್ ಹಾಕ್ಕೊಂಡ್ರೆ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು. ಎಲ್ಲೂ ದೊಡ್ಡ ಆಯಿತು ಸಣ್ಣ ಆಯಿತು ಅನ್ನೋದು ಏನು ಇರೋದಿಲ್ಲ. ಅದಕ್ಕೋಸ್ಕರ ನಾವು ಸ್ಟಿಚ್ ಮಾಡ್ತಾ ಮಾಡ್ತಾ ತೆಕ್ಕೊಬಹುದು. ಸೇಮ್ ಅಳತೆಗೆ ಕೊನೆಯವರೆಗೂ ಕೂಡ ಈ ರೀತಿ ಒಂದೊಂದು 10 ಇಂಚಿನ ಡಿಫ್ರೆನ್ಸಲ್ಲಿ ಹಾಕ್ಕೊಳ್ಳಿ. ಆವಾಗ ನಮಗೆ ಹೊಲಿಲಿಕ್ಕೆ ಈಸಿ ಆಗುತ್ತೆ. ನೀವು ಯಾರೆಲ್ಲ ಟೈಲರ್ಗಳಿದ್ದೀರಾ ಅಂಥವರೆಲ್ಲರೂ ಕೂಡ ಇನ್ನು ಈಗಷ್ಟೇ ಕಲಿತಾ ಇದ್ದೀರಾ ಅಂತೆಲ್ಲ ಇದ್ದರೆ ಈ ರೀತಿದು ಒಂದು ತಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇದೇ ರೀತಿಯಾಗಿ ಸುತ್ತ ಪಿನ್ ಹಾಕ್ಕೊಬೇಕು. ಅಂದರೆ ನಮಗೆ ಹೊಲಿಲಿಕ್ಕೆ ಈಸಿ ಆಗುತ್ತೆ. ನಾವು ಹೀಗೆ ಒಂದು 5 ನಿಮಿಷ ಕೂತ್ಕೊಂಡು ಈ ರೀತಿ ಪಿನ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸುಮಾರು ಜನರಿಗೆ ಅನಿಸ್ಬೋದು, ಅಯ್ಯೋ ತುಂಬ ಎಳಿತೀರಾ, ತುಂಬ ಮಾತಾಡ್ತೀರಾ ಅಂತ. ಬಟ್ ಎಲ್ಲರಿಗೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದಾಗ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಕೆಲವರಿಗೆ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಡೀಟೇಲ್ ಆಗಿ ಹೇಳಿರ್ತೀನಿ. ನೋಡಿ, ಕೊನೆಯವರೆಗೂ ಕೂಡ ಬಂತೆ ಬಿಟ್ವಿ. ಈಗ ಇಲ್ಲೂ ಕೂಡ ಇನ್ನೊಂದು ಪಿನ್ನನ್ನು ಹಾಕಿದ್ರೆ ಮುಗಿದೋಯ್ತು. ನೋಡಿ, ನಾವು ಈ ರೀತಿ ಮಾಡೋದ್ರಿಂದ ನಮಗೆ 4 ಇಂಚುಗಳಷ್ಟು ಕಡಿಮೆ ಆಗತ್ತೆ. ಈಗ ಇದೊಂದು ಸ್ಟಿಚ್ಚನ್ನು ಸುತ್ತಲೂ ಕೂಡ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ನಾನು ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಬಂದಿದ್ದೀನಿ. ಇಷ್ಟಿಷ್ಟು ಅಗಲ ನಮಗೀಗ ಒಳಗಡೆ ಹೋಯಿತು. ಈಗ ನಾವೇನು ಮಾಡಬೇಕು, ಲಾಡಿಯನ್ನು ಪೋಣಿಸ್ಕೊಬೇಕು. ಈಗ ನಿಮಗೊಂದು ಕ್ವಶನ್ ಬರ್ಬೋದು, ಈಗ ಇಲ್ಲಿ ಒಳಗಡೆ ಹಾಕಿ ಸ್ಟಿಚ್ ಮಾಡಿದ್ರೆ ನೆಕ್ಸ್ಟ್ ಉದ್ದ ಆದವಾಗ ನಾವು ಬಿಚ್ಕೊಂಡ್ರೆ ನಮಗೆ ಇಲ್ಲಿ ಇದಾಗಿ ಕಾಣಿಸಲ್ವಾ, ಆಡಾಗಿ ಕಾಣಿಸಲ್ವಾ ಅಂತ. ಆವಾಗ ಏನಾದ್ರು ಕಾಣಿಸಲ್ಲ. ಒಂದು ಯಾಕೆ ಕಾಣಿಸಲ್ಲ ಅಂತಂದರೆ, ಈ ಪಾರ್ಟು ನಮ್ಮ ಬಾಡಿಗೆ ತಕ್ಕೊಂಡಿರೋದ್ರಿಂದ ಅದು ಬೆವರು ಆಗೋದಕ್ಕಾಗಿ, ನಮ್ಮ ಬಾಡಿಯ ಶಾಖ ತಾಗೋದಕ್ಕಾಗಿ ಡೈರೆಕ್ಟಾಗಿ ಅದು ಕೂಡ ಮೇಲ್ಗಡೆ ಬಟ್ಟೆ ಏನಿರುತ್ತಲ್ಲ ಅದೇ ಕಲ್ಲರೇ ಆಗಿರುತ್ತೆ. ಸೊ ಪ್ರಾಬ್ಲಮ್ ಏನು ಇಲ್ಲ. ಹಾಗೆಯೇ ಇನ್ನೇನಾದರೂ ಆಗೇ ಬಿಡ್ತು, ಕಲರ್ ಚೇಂಜ್ ಆಗೇ ಬಿಡ್ತು ಅಂತಂದರೆ ನಾವು ನಮ್ಮ ಬ್ಲೌಸು ನಾವು ಇದಕ್ಕಿಂತ ಉದ್ದ ಬಂದೇ ಬರುತ್ತೆ. ಇನ್ನೊಂದು ಉದ್ದ ಬಂದಾಗ ಅದು ಕಾಣಿಸೋದಿಲ್ಲ, ಹೌದಾ? ಆಮೇಲೆ ಇನ್ನೇನಾದ್ರು ನಾವು ಶಾರ್ಟ್ ಬ್ಲೌಸ್ ಹಾಕ್ತೀವಿ ಅಂತಂದರೆ, ಶಾರ್ಟ್ ಬ್ಲೌಸನ್ನು ಈಗ ಸ್ಯಾರಿ ಬ್ಲೌಸ್ ರೀತಿದು ಹಾಕ್ತೀವಿ ಅಂತಂದರೆ ನಾವು ಆವಾಗ ಏನು ಮಾಡ್ತೀವಿ, ದುಪ್ಪಟ್ಟನ್ನು ಹಾಕ್ತೀವಿ. ದುಪ್ಪಟ್ಟ ಹಾಕಿದವಾಗ ನಮಗದು ಏನಾಗುತ್ತೆ, ಇಲ್ಲಿ ಸೊಂಟದ ಹತ್ರ ಕವರ್ ಆಗೇ ಆಗುತ್ತೆ. ಸೊ ನೋ ಪ್ರಾಬ್ಲಮ್. ಇದು ಬೆಸ್ಟ್ ಸೊಲ್ಯೂಷನ್. ನೀವು ಈ ರೀತಿಯಾಗಿ ಮಾಡ್ಕೊಬಹುದು. ನೋಡಿ, ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ನಮ್ಮ 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.